ನಮಸ್ಕಾರ ಎಲ್ಲರಿಗೂ. ನಾನು ಶಾಂತಲಾ ಸಂತೋಷ್, ಮೈಂಡ್ ಮಂತ್ರ ಚಾನಲಿಂದ. ಈ ದಿನ ನಾನು ಕೌನ್ಸಿಲಿಂಗ್ ಬಗ್ಗೆ, ಆಪ್ತ ಸಮಾಲೋಚನೆ ಬಗ್ಗೆ ಕೆಲವು ಮುಖ್ಯ ಅಂಶಗಳನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ಕೌನ್ಸಿಲಿಂಗ್ ಅನ್ನೋದು ಈಗ ಕೆಲವು ವರ್ಷಗಳಿಂದ ತುಂಬ ಪ್ರಸ್ತುತ ವಿಷಯವಾಗಿ ಎಲ್ಲರಿಗೂ ಮುಂದೆ ಬರ್ತಾ ಇದೆ. ಕೌನ್ಸಿಲಿಂಗ್ ಏನಿದು ಕೌನ್ಸಿಲಿಂಗ್ ಅಂತ ಹಲವಾರು ಜನ ಯೋಚನೆ ಮಾಡ್ತಿರ್ತಾರೆ. ಕೌನ್ಸಿಲಿಂಗ್ ಏನು ಅಂದರೆ ಆಪ್ತ ಸಮಾಲೋಚನೆ. ಇಲ್ಲಿ ಒಬ್ಬರು ಕೌನ್ಸಿಲಿಂಗ್ ಮಾಡೋರು ಅಂದರೆ ಆಪ್ತ ಸಮಾಲೋಚನೆ ಮಾಡೋರು ಅವರು ಅದನ್ನೇ ಅವರ ಒಂದು ವೃತ್ತಿಯಾಗಿ ತಗೊಂಡಿರ್ತಾರೆ. ಅದರಲ್ಲಿ ಅವರು ಮನಃಶಾಸ್ತ್ರವನ್ನು ಓದ್ಕೊಂಡಿರ್ತಾರೆ. ಒಂದು ಆ ವಿಷಯದ ಬಗ್ಗೆ ಓದ್ಕೊಂಡಿರ್ತಾರೆ. ಏನೆಲ್ಲ ಓದ್ಕೊಂಡಿರ್ತಾರೆ ಅಂದರೆ ಮನಸ್ಸಿನ ಒಂದು ವೈಜ್ಞಾನಿಕ ಅಧ್ಯಯನ, ಸಿಸ್ಟಮೆಟಿಕ್ ಸೈಂಟಿಫಿಕ್ ಸ್ಟಡಿ ಆಫ್ ಮೈಂಡ್, ಸೈಕಾಲಜಿ, ಅದನ್ನು ಅವರು ಓದ್ಕೊಂಡಿರ್ತಾರೆ. ಸೈಕಾಲಜಿ ಸಬ್ಜೆಕ್ಟನ್ನು ಓದ್ಕೊಂಡಿರ್ತಾರೆ. ಅವ್ರನ್ನ ನಾವು ಕೌನ್ಸಿಲರ್ಸ್ ಅಂತ ಕರಿತೀವಿ. ಅಂದರೆ ವೃತ್ತಿ ಕೌನ್ಸಿಲಿಂಗನ್ನು ಅವರು ಆಯ್ಕೆ ಮಾಡ್ಕೊಂಡಿರ್ತಾರೆ. ಆಪ್ತ ಸಮಾಲೋಚನೆ ಇಲ್ಲಿ ಏನು ನಡೆಯುತ್ತೆ ಅಂದರೆ, ಯಾವುದೇ ಒಂದು ವ್ಯಕ್ತಿ ಅವರ ಒಂದು ಸಮಸ್ಯೆ ಏನೇ ಇರ್ಬೋದು, ಅದು ಅವ್ರಿಗೆ ನಿಭಾಯಿಸೋಕೆ ಆಗ್ತಿಲ್ಲ, ಆ ಸಮಸ್ಯೆಯಿಂದ ಹೊರಗೆ ಬರೋಕ್ಕೆ ಆಗ್ತಿಲ್ಲ ಅಂದರೆ ನಾವು ಆಪ್ತ ಸಮಾಲೋಚಕರ ಹತ್ರ ಹೋಗ್ಬೋದು. ಅಲ್ಲಿ ಹೋದಾಗ ಅವರು ನಿಮ್ಮೆಲ್ಲ ಕೆಲವು ಮಾಹಿತಿಗಳನ್ನು ತಗೊಳ್ತಾರೆ. ಆ ತಗೊಂಡಾಗ ಅವರಿಗೆ ಸಮಸ್ಯೆ ಏನು, ಯಾವಾಗಿಂದ ಸ್ಟಾರ್ಟ್ ಆಗಿದೆ, ಅದು ಶುರು ಆಗೋಕ್ಕೆ ಕಾರಣಗಳೇನು, ಹೀಗೆ ಹಲವಾರು ವಿಷಯಗಳ ಬಗ್ಗೆ ಅವರು ತಿಳ್ಕೋತಾರೆ. ಇದೆಲ್ಲವನ್ನು ಆಪ್ತ ಸಮಾಲೋಚನೆಯಲ್ಲಿ ನೀವು ನೋಡ್ಬೋದು. ಈಗಿನ ಒಂದು ಪರಿಸ್ಥಿತಿಯಲ್ಲಿ ಕೌನ್ಸಿಲಿಂಗ್ ತುಂಬ ಮುಖ್ಯ ಎಲ್ಲರಿಗೂ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂದರೆ, ಮುಂಚೆ ಕೆಲವು ವರ್ಷಗಳ ಹಿಂದೆ ನಾವು ಎಲ್ಲ ಕುಟುಂಬದ ಸದಸ್ಯರು ಜೊತೆಯಾಗಿದ್ವಿ. ಏನೇ ಒಂದು ಸಮಸ್ಯೆ ಬಂದಾಗ ಅಲ್ಲಿ ಏನಾಗ್ತಿತ್ತು ಅಂದರೆ, ತಾಯಿಗಾದರೂ ತಿಳಿತಾ ಇತ್ತು, ತಂದೆಗೆ ತಿಳಿತಾ ಇತ್ತು, ಇಲ್ಲ ಅಜ್ಜಂದ್ರಿಗೆ ತಿಳಿತಾ ಇತ್ತು. ಹೀಗೆ ಮನೆಯಲ್ಲಿ ಇರುವ ಕುಟುಂಬ ಸದಸ್ಯರಿಗೆ ಗೊತ್ತಾಗ್ತಿತ್ತು. ಯಾವುದೇ ಒಂದು ಸಮಸ್ಯೆ ನಾವು ಎದುರಿಸ್ತಿರ್ಬೇಕಾದ್ರೆ ಏನಾಯಿತು ಅಂತ ಕೇಳ್ತಾಯಿದ್ರು. ಆಮೇಲೆ ನಾವು ಅದನ್ನು ಹೇಳ್ತಾ ಇದ್ವಿ ಕುಟುಂಬದಲ್ಲಿ. ಅದೇ ರೀತಿ ಹಲವಾರು ಸಮಸ್ಯೆಗಳು ಬಂದರೂ ಸಹ ಮನೆಯಲ್ಲಿ, ಅದು ಯಾವುದೇ ಕೌಟುಂಬಿಕ ಸಮಸ್ಯೆ ಇರ್ಬೋದು, ಆರ್ಥಿಕ ಸಮಸ್ಯೆ ಇರ್ಬೋದು, ವೃತ್ತಿಪರ ಸಮಸ್ಯೆ ಇರ್ಬೋದು, ಹೀಗೆ ಹಲವಾರು ಸಮಸ್ಯೆಗಳು ಆಗಲೂ ಬರ್ತಾಯಿತ್ತು ಮುಂದಿನ ಕಾಲದಲ್ಲಿ. ಹಿಂದಿನ ಕಾಲದಲ್ಲಿ ಆಗ ಏನಾಗ್ತಾಯಿತ್ತು ಅಂದರೆ, ಮನೆಯಲ್ಲಿ ಹೇಳ್ಕೊಳ್ಳೋದ್ರಿಂದ ಎಲ್ಲರೂ ಸೇರಿ ಆ ಸಮಸ್ಯೆಯನ್ನು ಹೇಗೆ ನಿಭಾಯಿಸೋದು, ಎದುರಿಸೋದು ಹೇಗೆ ಅಂತ ಹೇಳ್ಕೊಡ್ತಾಯಿದ್ರು ದೊಡ್ಡವರು. ಯಾಕಂದರೆ ಅವರಿಗೆ ಎಕ್ಸ್ಪೀರಿಯನ್ಸ್ ಇರ್ತಾಯಿತ್ತು, ಅನುಭವ ಇರ್ತಾಯಿತ್ತು. ಸೊ ಅವ್ರು ಹೇಳ್ತಾಯಿದ್ರು, ಹಿಂಗೆ ಮಾಡು, ಈ ಥರ ಮಾಡಿದ್ರೆ ಸಮಸ್ಯೆ ಕಡಿಮೆ ಆಗುತ್ತೆ, ಹೀಗೆ ಎಲ್ಲ ಅವರು ಮಾನಸಿಕವಾಗಿ ಸ್ಥೈರ್ಯವನ್ನು ತುಂಬ್ತಾಯಿದ್ರು. ಈಗ ಇತ್ತೀಚಿನ ಕೆಲವು ವರ್ಷಗಳಿಂದ ಕುಟುಂಬದ ಒಂದು ಏನು ಸದಸ್ಯರು ಎಲ್ಲರೂ ಜೊತೆಗಿಲ್ಲ. ಅವ್ರದ್ದೇ ಆದ ಗಂಡ ಹೆಂಡತಿ ಇರ್ತಾರೆ, ಮಕ್ಕಳಿರ್ತಾರೆ ಅಷ್ಟೇ. ಆಮೇಲೆ ಅವರವ್ರದ್ದೇ ಕೆಲಸಗಳಿದೆ. ಈಗ ವೃತ್ತಿ ಅಂದರೆ ಗಂಡ ದುಡಿಯೋಕ್ಕೆ ಹೋದರೆ ಹೆಂಡತಿನೂ ದುಡಿಯೋಕ್ಕೆ ಹೋಗ್ತಾ ಇರ್ತಾರೆ. ಆಮೇಲೆ ಮಕ್ಕಳು ಸಹ ಓದು, ಆಮೇಲೆ ಬೇರೆ ಹಲವಾರು ಚಟುವಟಿಕೆಗಳಲ್ಲಿ ತಲ್ಲೀನರಾಗಿರ್ತಾರೆ. ಸೊ ಇಲ್ಲಿ 4 ಅಂದರೆ ಮಕ್ಕಳಿಗೆ, ಆಮೇಲೆ ಗಂಡ ಹೆಂಡತಿಗೆ ಯಾವುದೇ ಒಂದು ಸಮಸ್ಯೆ ಬಂದಾಗ ಅದನ್ನು ಅರಿಯೋದಕ್ಕೆ ಅಂದರೆ ತಿಳಿದುಕೊಳ್ಳೋಕ್ಕೇ ತುಂಬ ಟೈಮ್ ಬೇಕು. ಯಾಕಂದರೆ ಅವ್ರ ಜೊತೆಯಾಗಿ ಇರೋದೇ ಕಡಿಮೆ ಸಮಯ. ಬೆಳಗ್ಗೆ ಹೋದರೆ ಸಾಯಂಕಾಲ ಬರ್ತಿರ್ತಾರೆ, ಇಲ್ಲ ರಾತ್ರಿ ಬರ್ತಿರ್ತಾರೆ. ಕೆಲವರು ಮಕ್ಕಳು ಅವರ ಪೇರೆಂಟ್ಸ್ ಅಂದರೆ ನಗರ ಪ್ರದೇಶದಲ್ಲಿ ಕೆಲವು ವಾರಗಳವರೆಗೂ ನೋಡಿರಲ್ಲ ಅವರು. ಆ ಥರ ಶಿಫ್ಟ್ ವೈಸ್ ಕೆಲಸ ಮಾಡ್ತಿರ್ತಾರೆ ಇಲ್ಲೆಲ್ಲ. ಸೊ ಏನಾಗ್ತಿದೆ ಅಂದರೆ, ಹಲವಾರು ಸಮಸ್ಯೆಗಳನ್ನು ಬೇರೆಯವರಿಗೆ ತಿಳಿಸೋಕೆ ಆಗ್ತಾಯಿಲ್ಲ. ಹಲವರಿಗೆ, ಮನೆಯಲ್ಲಿರುವ ಹೆಂಡತಿಗಾಗಲಿ, ಗಂಡನಿಗಾಗಲಿ, ಇಲ್ಲ ಯಾವುದೇ ಒಂದು ಕುಟುಂಬದ ಸದಸ್ಯರಿಗಾಗಲಿ ಬೇರೆಯವರಿಗೆ ತಿಳಿಸೋಕೆ ಆಗ್ತಾಯಿಲ್ಲ. ಆಮೇಲೆ ತಿಳಿಸಿದ್ರೂ ಎಲ್ಲಿ ನಮ್ಮ ಸಮಸ್ಯೆಯನ್ನು ಬೇರೆಯವ್ರಿಗೆ ಹೇಳ್ಕೊಂಡ್ರೆ ಎಲ್ಲಿ ಅದನ್ನು ಅಪಹಾಸ್ಯ ಮಾಡ್ತಾರೋ, ವ್ಯಂಗ್ಯವಾಗಿ ಮಾತಾಡ್ತಾರೋ, ಎಲ್ಲಿ 4 ಜನದ ಮುಂದೆ ಚರ್ಚೆ ಆಗುತ್ತೋ ಅಂತ ಭಯ ಅಲ್ಲಿ ಹಲವಾರು ಸಮಸ್ಯೆಗಳನ್ನು ನಮ್ಮ ಜೊತೆಗೆ ನಾವೇ ಇಟ್ಕೊಂಡಿರ್ತೀವಿ. ಇದು ದಿನದಿಂದ ದಿನಕ್ಕೆ ಜಾಸ್ತಿ ಅದರ ಪರಿಣಾಮವನ್ನು ನಮ್ಮ ದೈನಂದಿನ ಚಟುವಟಿಕೆ ಮೇಲೆ ಅದು ಪ್ರಭಾವ ಬೀರುತ್ತೆ. ನಿಮಗೆ ಏನೇ ಒಂದು ಸಮಸ್ಯೆ ಸ್ವಲ್ಪ ದಿನ ಇದ್ದರೆ ಓಕೆ, ಅದರಿಂದ ಹೊರಗೆ ಬರೋಕ್ಕೆ ಆಗಲಿಲ್ಲ ಅಂದರೆ ನಿಮಗೆ ಅದರಿಂದ ಕೆಲವು ಅಂಶಗಳು ಕಂಡುಬರುತ್ತೆ. ಏನು ಅಂದರೆ,
ಮಾಡೋ ಕೆಲಸದಲ್ಲಿ ನಿಜವಾಗ್ಲೂ ನಿರಾಸಕ್ತಿ ಇರುತ್ತೆ, ಬೇರೆಯವ್ರ ಮೇಲೆ ನಂಬಿಕೆ ಕಡಿಮೆ ಆಗುತ್ತೆ, ಯಾವುದೇ ಕೆಲಸದಲ್ಲಿ ಆಸಕ್ತಿನೇ ಇರಲ್ಲ, ಬೇಡ ಅಂತ ಅನಿಸುತ್ತೆ. ಆಮೇಲೆ ಮಾನಸಿಕವಾಗಿ ನಾವು ತುಂಬ ಸೂಕ್ಷ್ಮ ಸ್ವಭಾವದವರು ಆಗಿರ್ತೀವಿ. ಯಾವುದೇ ಒಂದು ಸಮಸ್ಯೆ ಬಂದಾಗ ಅದು ದೈಹಿಕವಾದ ಕಾಯಿಲೆ ಅಥವಾ ಮಾನಸಿಕ ಕಾಯಿಲೆ ಏನಾದರೂ ಬಂದುಬಿಟ್ರೆ ಅದನ್ನು ನಾವು ಹೇಗೆ ನಿಭಾಯಿಸೋದು, ಇದರಿಂದ ಹೊರಗೆ ಬರೋದು ಹೇಗೆ ಅಂತ ಯೋಚನೆ ಮಾಡಿಯೇ ತುಂಬ ದಿನಗಳ ಕಾಲ ಕೊರಗ್ತೀವಿ. ಸೊ ಇದಕ್ಕೆಲ್ಲ ಏನು ಒಂದು ಸಮಸ್ಯೆ ಬಂದಾಗ ಹೇಗೆ ನಿಭಾಯಿಸೋದು, ಈಗಿನ ಕಾಲದಲ್ಲಿ ನಮಗೆ ನಿಭಾಯಿಸೋಕ್ಕಾಗ್ತಿಲ್ಲ, ಏನು ಮಾಡಬೇಕು ಅಂದರೆ ಕೌನ್ಸಿಲಿಂಗ್ ನಿಜವಾಗ್ಲೂ ಇದು ಸಹಾಯಕ. ನಿಮಗೆ ಏನೇ ಒಂದು ಸಮಸ್ಯೆ ಬಂದಾಗ ನಿಮಗೆ ಆಗ್ತಾಯಿಲ್ಲ ನಿಭಾಯಿಸೋಕ್ಕೆ, ಇದರಿಂದ ತುಂಬ ನನಗೆ ತೊಂದರೆ ಉಂಟಾಗ್ತಾ ಇದೆ, ನನಗೆ ಬೇರೆಯವ್ರಿಗೂ ಹೇಳೋಕ್ಕಾಗ್ತಿಲ್ಲ, ಆದರೆ ನಾನು ಮಾನಸಿಕವಾಗಿ ತುಂಬ ಕೊರಗ್ತಾ ಇದ್ದೀನಿ, ಕುಗ್ಗುತ್ತಾ ಇದ್ದೀನಿ ಅಂತ ನಿಮಗನ್ಸಿದ್ರೆ ನೀವು ಆಪ್ತ ಸಮಾಲೋಚನೆಗೆ ಒಂದು ಸರಿ ಹೋಗಿ ಭೇಟಿ ಮಾಡಿ. ಅಲ್ಲಿ ಏನೆಲ್ಲ ಮಾಡ್ತಾರೆ ಅಂದರೆ ನಿಮ್ಮ ಸಮಸ್ಯೆ ಏನು, ಹೇಗೆ ಬಗೆಹರಿಸ್ಬೋದು, ಅದಕ್ಕೆ ಹಲವಾರು ವಿಧದ ಅಂದರೆ ಮಾರ್ಗದರ್ಶನ ಅವರಾಗೆ ಕೊಡಲ್ಲ. ಯಾವ್ಯಾವ ಸಮಸ್ಯೆಗಳು ಇದ್ದಾವೆ, ಅದನ್ನು ಪರಿಹರಿಸೋದು ಯಾವ್ಯಾವ ದಾರಿಗಳಿದೆ, ಮತ್ತು ಅದು ಎಷ್ಟು ಪರಿಣಾಮಕಾರಿ, ಎಷ್ಟು ಸಮಯ ಹಿಡಿಯುತ್ತೆ, ಇದೆಲ್ಲ ನಿಮಗೆ ತುಂಬ ಒಂದು ಕ್ಲಿಯರ್ ಪಿಕ್ಚರ್ ಕೊಡ್ತಾರೆ ಆಪ್ತ ಸಮಾಲೋಚಕರು. ನಮಗೆ ತಿಳಿದಂತಹ ನಮ್ಮ ಸಕಾರಾತ್ಮಕ ಗುಣಗಳನ್ನು ಆಪ್ತ ಸಮಾಲೋಚಕರಿಗೆ ಗೊತ್ತಾಗುತ್ತೆ. ಮಾತಾಡಿದಾಗ ಅವರು ಓನ್ಲಿ ಕೇಳ್ತಾರೆ, ಫಸ್ಟು ಅಂದರೆ ಕೇಳ್ತಾರೆ ಅಂದರೆ ಪ್ರಶ್ನೆ ಕೇಳೋದಲ್ಲ, ನೀವು ಏನೆಲ್ಲ ಹೇಳ್ತೀರಾ ಅದನ್ನು ಕೇಳ್ತಾ ಹೋಗ್ತಾರೆ. ನೀವು ಯಾವೆಲ್ಲ ವಿಷಯದ ಬಗ್ಗೆ ಅಂದರೆ ತೊಂದರೆ ಅನುಭವಿಸ್ತಾ ಇದ್ದೀರೋ ನೀವು ಹೇಳಬೇಕಾಗತ್ತೆ. ಆಮೇಲೆ ಇಲ್ಲಿ ಸುಳ್ಳು ಹೇಳಿದ್ರೆ ನಿಮಗೆ ಅಷ್ಟು ಕರೆಕ್ಟಾಗಿ ನಿಮಗೆ ಪರಿಣಾಮ ಬೀರಲ್ಲ ಆಪ್ತ ಸಮಾಲೋಚನೆ. ನೀವು ಏನಿದೆಯೋ ಮನಸ್ಸಲ್ಲಿ, ಆಮೇಲೆ ನಿಮ್ಮ ತೊಂದರೆ ಏನಿದೆಯೋ, ನಿಮ್ಮ ದೈನಂದಿನ ಚಟುವಟಿಕೆಗಳಲ್ಲಿ ಏನು ತೊಂದರೆ ಆಗ್ತಿದೆ ಅದನ್ನು ನಿಜ ಇರುವುದನ್ನು ಹೇಳಬೇಕು. ಅವ್ರ ಹತ್ರ ಸತ್ಯವನ್ನೇ ಹೇಳಬೇಕು. ನೀವು ಮುಚ್ಚುಮರೆ ಮಾಡಿ ಸುಳ್ಳೆಲ್ಲ ಹೇಳಿದರೆ ಅದರಿಂದ ನಿಮಗೆ ಸಹಾಯ ಸರಿಯಾಗಿ ಆಗಲ್ಲ. ನೀವು ಏನೇ ಒಂದು ಆಪ್ತ ಸಮಾಲೋಚನೆಗೆ ಹೋದಾಗ ನಿಮ್ಮ ಮನಸ್ಸಿನಲ್ಲಿರುವ ನಿಜವಾದ ಸಮಸ್ಯೆಗಳನ್ನು ಅವ್ರ ಹತ್ರ ತಿಳಿಸ್ಬೇಕಾಗತ್ತೆ. ಇದರಿಂದ ತುಂಬ ಸಮಸ್ಯೆಗಳಿಂದ ನೀವು ಹೊರಗೆ ಬರ್ಬೋದು. ಇದೊಂದು ವಿಷಯ. ಆಮೇಲೆ ನಮ್ಮ ಜನರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ. ಅದು ಏನು ಅಂದರೆ ಆಪ್ತ ಸಮಾಲೋಚನೆಗೆ ಹೋಗೋರಿಗೆ ತಲೆ ಸರಿ ಇರಲ್ಲ, ಮೆಂಟಲ್ ಇಲ್ಲಿರೋರು ಅಷ್ಟೇ ಕೌನ್ಸಿಲಿಂಗ್ ಹೋಗ್ತಾರೆ. ಅಲ್ಲಿ ಹೋದರೆ ಎಲ್ಲರಿಗೂ ಜನಗಳಿಗೆ ಗೊತ್ತಾಗ್ಬಿಡುತ್ತೆ ನಾವು ಹೋಗಿದ್ದೀವಿ, ನಮಗೇನೋ ತೊಂದರೆ ಇದೆ ಅಂತ. ಈ ಒಂದು ತಪ್ಪು ಕಲ್ಪನೆಯಿಂದ ಹೊರಗೆ ಬನ್ನಿ. ಕೌನ್ಸಿಲಿಂಗ್ ಎಲ್ಲರಿಗೂ ಅವಶ್ಯಕ. ಬರೀ ತಲೆ ಸರಿ ಇಲ್ಲದವರಿಗೆ, ಮೆಂಟಲ್ ಅಂದರೆ ಯಾವುದೇ ಒಂದು ಮಾನಸಿಕ ತೊಂದರೆಗೆ ಗುರಿಯಾದವರಿಗೆ, ಈ ಥರದವ್ರಿಗೆ ಅಷ್ಟೇ ಅಲ್ಲ, ಯಾವುದೇ ಒಂದು ಸಮಸ್ಯೆ ಗಂಭೀರ ಸ್ವರೂಪ ತಗೊಂಡಾಗ ಅದನ್ನು ಹೇಗೆ ನಾವು ನಿಭಾಯಿಸೋದು, ಮನೋಸ್ಥೈರ್ಯವನ್ನು ಹೇಗೆ ಹೆಚ್ಚಿಗೆ ಮಾಡ್ಕೊಳ್ಳೋದು, ನಮ್ಮಲ್ಲಿರುವ ಸಕಾರಾತ್ಮಕ ಗುಣಗಳು ಯಾವುವು, ಅದರಿಂದ ಹೇಗೆ ಅನುಕೂಲ ಆಗುತ್ತೆ, ಇವೆಲ್ಲ ಅಂಶಗಳು ಹೊರಗೆ ಬರುತ್ತೆ ಆಪ್ತ ಸಮಾಲೋಚನೆಯಿಂದ. ಸೊ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾವುದೇ ಒಂದು ಸಮಸ್ಯೆ ಗಂಭೀರ ಸ್ವರೂಪಕ್ಕೆ ಹೋಗೋಕ್ಕಿಂತ ಮುಂಚೆನೇ ನೀವು ಆಪ್ತ ಸಮಾಲೋಚನೆ ಮಾಡಿಸ್ಕೊಂಡ್ರೆ ತುಂಬ ಸಹಾಯಕಾರಿ. ಮುಂಚೆ ಎಲ್ಲ ಕುಟುಂಬದವರು ಇರ್ತಿದ್ರು, ಏನೇ ಒಂದು ಸಮಸ್ಯೆ ಆದರೆ ಯಾಕೆ ಹೀಗಿದೆಯಾ, ಸರಿಯಾಗಿ ಊಟ ಮಾಡ್ತಾಯಿಲ್ಲ, ಏನೂ ಕೆಲಸ ಮಾಡ್ತಾಯಿಲ್ಲ, ಏನು ಎಂತ ಇಲ್ಲ, ಹಿಂಗೆಲ್ಲ ಹೇಳ್ತಾಯಿದ್ರು. ಆಮೇಲೆ ಒಂದು ಮಾನಸಿಕ ಸ್ಥೈರ್ಯ ತುಂಬ್ತಾಯಿದ್ರು ಮುಂಚೆ. ಅಂದರೆ ನಾವೆಲ್ಲ ಇದ್ದೀವಿ, ಅದು ಏನಾದರೂ ಸರಿ ಹೇಳು, ನಾವು ನಿನ್ನ ಜೊತೆಗಿರ್ತೀವಿ, ಏನೇ ಆಗಲಿ ಅದು ನಿಭಾಯಿಸೋಣ, ಈ ಥರ ಹೇಳ್ತಾಯಿದ್ರು. ಸೊ ಆಗ ಏನಾಗುತ್ತೆ, ಸಮಸ್ಯೆ ಎಷ್ಟೇ ದೊಡ್ಡದಿದ್ರೂ ಸಹ ವ್ಯಕ್ತಿಗೆ ಎಲ್ಲ ಜೊತೆಗಿದ್ದಾರೆ, ಸಮಸ್ಯೆ ತುಂಬ ಚಿಕ್ಕದು, ಆರಾಮಾಗಿ ನಾವು ಅದನ್ನು ನಿಭಾಯಿಸಬಹುದು ಅನ್ನುವ ಒಂದು ಸದೃಢತೆ ಬರ್ತಾಯಿತ್ತು. ಅದು ಈಗಿನ ಕಾಲದಲ್ಲಿ ನಿಜವಾಗ್ಲೂ ಸ್ವಲ್ಪ ಕಮ್ಮಿ ಆಗಿದೆ. ಅದಕ್ಕೆ ಕಮ್ಮಿ ಆಗೋದಕ್ಕೆ ಇನ್ನೇನೂ ಕಾರಣಗಳಲ್ಲ, ನಾವೇ ಕಾರಣ. ಎಲ್ಲರೂ ಬ್ಯುಸಿಯಾಗಿದ್ದೀವಿ ನಮ್ಮ ಜೀವನದಲ್ಲಿ. ಆಮೇಲೆ ಸಾಮಾಜಿಕ ಮಾಧ್ಯಮದ ಬಳಕೆ ತುಂಬ ಆಗಿಬಿಟ್ಟಿದೆ. ತುಂಬ ಸಾಮಾಜಿಕ ಬಳಕೆ, ನಮಗೆ ಬೇಕಾಗೋದಕ್ಕಿಂತ ಜಾಸ್ತಿ ಬಳಕೆಯನ್ನು ನಾವು ಮಾಡ್ತಾಯಿದ್ದೀವಿ. ಹೀಗೆ ಯಾವುದು ಎಷ್ಟು ಬೇಕೋ ಅಷ್ಟನ್ನು ಅಳವಡಿಸ್ಕೊಂಡ್ರೆ ಜೀವನದಲ್ಲಿ ಚೆನ್ನಾಗಿರುತ್ತೆ. ಆದರೆ ವಿಪರೀತವಾಗಿ ನಾವು ಸಾಮಾಜಿಕ ಮಾಧ್ಯಮವನ್ನು
ಈಗ ಬಳಸ್ತಾ ಇದ್ದೀವಿ, ನೋಡ್ತೀವಿ, ಹಲವರದ್ದು ಕೇಳ್ತೀವಿ, ಅವ್ರದ್ದು ಯಾಕೆ ಈ ಸಮಸ್ಯೆ, ಆಮೇಲೆ ಜನಗಳು ಯಾಕೆ ಹೀಗಿದ್ದಾರೆ, ಎಲ್ಲ ನಿಮಗೆ ಬೇಡವಾದ ಬೇಕಾದ ಎಲ್ಲ ವಿಷಯಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಸಿಗುತ್ತೆ. ಸೊ ಇದರಿಂದ ಇನ್ನೂ ನಾವೆಲ್ಲ ಏನಾಗಿದ್ದೀವಿ ಅಂದರೆ ಸದೃಢ ಮನಸ್ಸನ್ನು ಮೆಲ್ಲಕ್ಕೆ ಕಳ್ಕೊತಾ ಇದ್ದೀವಿ. ಯಾವಾಗಲೂ ಆ ಅಭದ್ರತೆಯ ಜೀವನದ ಅಂದರೆ ಎಲ್ಲಿ ಏನಾಗುತ್ತೋ, ಇಷ್ಟು ಕೆಲಸ ಮಾಡ್ತಾಯಿದ್ದೀನಿ, ನನಗೆ ಹಣ ಬರುತ್ತೋ ಇಲ್ವೋ, ನಾನು ಹಣ ಬಂದಮೇಲೆ ಇದನ್ನು ತೊಗೊಳ್ತೀನೋ ಇಲ್ವೋ, ನಮ್ಮ ಮನೆಯಲ್ಲಿ ಈ ಥರ ಮಕ್ಕಳಿಗೆ ಇವೆಲ್ಲ ಕೊಡ್ಸೋಕ್ಕಾಗುತ್ತೋ ಇಲ್ವೋ, ಈ ಥರ ಹಲವಾರು ಸಮಸ್ಯೆಗಳು ಗಂಡು ಮಕ್ಕಳು ಹೆದರಿಸ್ತಾರೆ. ಹೆಣ್ಮಕ್ಳಿಗೂ ಸಹ ನಾನು ಬೇರೆಯವ್ರ ಥರ ಇಲ್ವಲ್ಲ, ಅವ್ರು ಕೆಲ್ಸಕ್ಕೆ ಹೋಗ್ತಾರೆ, ನಾನು ಕೆಲ್ಸಕ್ಕೆ ಹೋಗ್ತಾ ಇಲ್ವಲ್ಲ, ಈ ಥರ ಅವರು ಅದೆಲ್ಲ ತೊಗೊಂಡಿದ್ದಾರೆ ವಸ್ತುಗಳು, ನಾನು ತೊಗೊಳಕ್ಕಾಗ್ತಿಲ್ಲಲ್ಲ, ಈ ಥರ ಹಲವಾರು ಸಮಸ್ಯೆಗಳು. ಇದೆಲ್ಲ ಚಿಕ್ಕ ಚಿಕ್ಕ ಸಮಸ್ಯೆಗಳು. ಇದು ಬಿಟ್ಟು ನಮ್ಮ ಜೀವನದಲ್ಲಿ ಹಲವಾರು ಕೌಟುಂಬಿಕ ಸಮಸ್ಯೆಗಳು ಬರುತ್ತೆ, ಆರ್ಥಿಕ ಸಮಸ್ಯೆಗಳು ಬರುತ್ತೆ. ಆಮೇಲೆ ನಮ್ಮದು ಕುಟುಂಬದಲ್ಲಿ ಅಲ್ಲದೇನೆ ಆರ್ಥಿಕ ಸಮಸ್ಯೆಗಳು ಅಲ್ಲದೇನೆ ಕೆಲವು ವೃತ್ತಿಪರ ಸಮಸ್ಯೆಗಳು, ಅಂದರೆ ಕೆಲಸ ಮಾಡುವ ಜಾಗದಲ್ಲಿ ಹಲವಾರು ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇರ್ತೀವಿ. ನಮಗೆ ಏನು ಕೇಳ್ತಾರೆ ಅವರು, ಏನೆಲ್ಲ ವಿಷಯಗಳನ್ನು ನಾವು ಹೇಳಬೇಕಾಗತ್ತೆ ಅಂತ ಒಂದು ಕ್ವಶನ್ ಬರುತ್ತೆ. ನೀವು ಮೊದಲು ಹೋದಾಗ ಕೆಲವು ನಿಮ್ಮ ಬೇಸಿಕ್ ಅಂದರೆ ಮುಖ್ಯವಾದ ಅಂಶಗಳನ್ನು ಕೇಳ್ತಾರೆ. ನಿಮ್ಮ ಹೆಸರು ಯಾವುದು, ಊರು, ನಿಮ್ಮ ಕಾಂಟ್ಯಾಕ್ಟ್ ಡೀಟೇಲ್ಸು, ಆಮೇಲೆ ಏನು ಕೆಲಸ ಮಾಡ್ತಿದ್ದೀರಾ, ಮದುವೆ ಆಗಿದೆಯಾ, ಹೆಂಡತಿ ಕೆಲ್ಸಕ್ಕೆ ಹೋಗ್ತಿದ್ದಾರಾ, ಗಂಡ ಕೆಲ್ಸಕ್ಕೆ ಹೋಗ್ತಿದ್ದಾರಾ, ಆಮೇಲೆ ಮಕ್ಕಳು ಎಷ್ಟು, ಆಮೇಲೆ ನೀವು ಏನು ಕೆಲಸ ಮಾಡ್ತಿದ್ದೀರಾ, ನಿಮ್ಮ ಇನ್ಕಮ್ ಎಷ್ಟು, ಆಮೇಲೆ ಒಂದು ಕಾಲಮ್ ಇರುತ್ತೆ, ಅದು ಏನಂದರೆ ನಿಮ್ಮ ಸಮಸ್ಯೆಗಳದ್ದು, ಅಂದರೆ ನೀವು ಏನು ಹೇಳ್ಕೊಬೇಕಂತಿದ್ದೀರೋ ಆಪ್ತ ಸಮಾಲೋಚಕರ ಹತ್ರ ಆ ಸಮಸ್ಯೆಯನ್ನು ಬರೆಯೋದು ಒಂದು ಕಾಲಮ್ ಇರುತ್ತೆ. ನೀವು ಅದರಲ್ಲಿ ಮೆನ್ಷನ್ ಮಾಡಬೇಕಾಗತ್ತೆ, ಬರಿಬೇಕಾಗತ್ತೆ, ಏನು ನೀವು ಯಾಕೆ ಬಂದಿದ್ದೀರಾ ಆಪ್ತ ಸಮಾಲೋಚನೆಗೆ ಅಂತ ನೀವು ಬರೆದ್ರೆ ಆ ಒಂದು ಕೆಲವು ಮುಖ್ಯ ಅಂಶಗಳನ್ನು ಅವರಿಗೆ ತಲುಪಿಸೋದಕ್ಕೆ ಆ ಫಾರ್ಮ್ ಹೆಲ್ಪ್ ಆಗುತ್ತೆ ಆಪ್ತ ಸಮಾಲೋಚಕರಿಗೆ. ಆಮೇಲೆ ಯಾಕೆ ಇವೆಲ್ಲ ಡೀಟೇಲ್ಸ್ ತೊಗೊಳ್ತಾರೆ ಅಂತ ನಿಮಗೆ ಅನಿಸ್ಬಹುದು. ಈ ಆರ್ಥಿಕ ಅಂದರೆ ನಾವೇನು ಕೆಲಸ ಮಾಡ್ತೀವಿ, ಎಷ್ಟು ಸಂಬಳ ಬರುತ್ತೆ, ಮಕ್ಕಳೆಷ್ಟು, ಇದೆಲ್ಲ ಯಾಕೆ ಅಂತಂದರೆ ಗೊತ್ತಿಲ್ಲದೇನೋ ಗೊತ್ತಿದ್ದು, ಅಂದರೆ ಆ ಸಮಸ್ಯೆಗೆ ಈ ಒಂದು ಕೆಲವು ಅಂಶಗಳು ಏನಾದರೂ ಕಾರಣನಾ, ಅಂದರೆ ವೃತ್ತಿ ಯಾವುದೋ ಒಂದು ಇರುತ್ತೆ. ಆಮೇಲೆ ಆರ್ಥಿಕ ಅಂದರೆ ನಮ್ಮ ಹಣಕಾಸಿನ ಒಂದು ನಾವು ಹಾಕಿರ್ತೀವಿ, ಇಷ್ಟು ನಮಗೆ ಇನ್ಕಮ್ ಬರುತ್ತೆ ತಿಂಗಳಿಗೆ ಅಂತ. ಆಮೇಲೆ ಇಷ್ಟು ಸಾಕಾಗ್ತಿದೆಯಾ, ಅದಕ್ಕಿಂತ ಜಾಸ್ತಿ ಖರ್ಚು ಮಾಡ್ತಿದ್ದೀರಾ, ಅದರಿಂದ ಏನಾದರೂ ಸಮಸ್ಯೆ ಬರ್ತಾ ಇದೆಯಾ, ಅದು 1-2 ದಿನದಲ್ಲ, ಹಲವಾರು ತಿಂಗಳುಗಳಿಂದ ನೀವು ಹಣ ಬರೋದು ಕಡಿಮೆ ಇರುತ್ತೆ, ಬಟ್ ಖರ್ಚು ಮಾಡೋದು ಜಾಸ್ತಿ ಇದ್ದರೆ ಅದರಿಂದ ಮನೆಯಲ್ಲಿ ಹಲವಾರು ತೊಂದರೆಗಳು ಬರುತ್ತೆ ಆ್ಯಕ್ಚುಲಿ. ಸೊ ಹೀಗೆ ಎಲ್ಲ ಅಂಶಗಳಿಗೂ ನಿಮ್ಮ ಸಮಸ್ಯೆ ಲಿಂಕ್ ಆಗಿರುತ್ತೆ. ಆ ಎಲ್ಲ ಅಂಶಗಳು ಕೆಲವೊಂದು ಸರಿ ಪ್ರಭಾವ ಬೀರಿರುತ್ತೆ ಆ ಒಂದು ನಿಮ್ಮ ಸಮಸ್ಯೆಯ ಮೇಲೆ. ಅದಕ್ಕೋಸ್ಕರ ಈ ಎಲ್ಲ ಅಂಶಗಳನ್ನು ಕೊಡಬೇಕಾಗತ್ತೆ. ಈ ಎಲ್ಲ ಅಂಶಗಳು ಕೊಡೋದು ಒಂದು. ಇನ್ನೊಂದು, ನೀವು ಏನೇ ಮನಸ್ಸಿನಲ್ಲಿ ಇರುವ ಏನೇ ಒಂದು ಭಾವನೆಯನ್ನು ಅವರ ಮುಂದೆ ವ್ಯಕ್ತಪಡಿಸಬೇಕಾಗತ್ತೆ ಆಪ್ತ ಸಮಾಲೋಚಕರ ಹತ್ರ. ಅವರು ಒಂದು ಏನು ಅಂದರೆ, ನಾವು ಆಪ್ತ ಸಮಾಲೋಚನೆಗೆ ಹೋದಾಗ ಆ ಆಪ್ತ ಸಮಾಲೋಚಕರು, ಕೌನ್ಸಿಲರ್ಸ್ ಅಂತ ನಾವೇನು ಕರಿತೀವಿ, ಅವರು ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್ ಅಂತ ಇದು ಮುಖ್ಯವಾದ ಅಂಶ. ಏನು ಅಂದರೆ, ನಾವು ಹೇಳ್ಕೊಳ್ತಿರ್ಬೇಕಾದ್ರೆ ಸಮಸ್ಯೆಯನ್ನು ಅವ್ರ ಹತ್ರ ಅವರು ತುಂಬ ವಿಷಯಗಳನ್ನು ಅಬ್ಸರ್ವ್ ಮಾಡ್ತಿರ್ತಾರೆ ನಮ್ಮಿಂದ. ಏನು ಅಂದರೆ, ನಾವು ಹೇಗೆ ಅವರಿಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ದೀವಿ, ಅಂದರೆ ಭಾಳ ದುಃಖದಲ್ಲಿದ್ದೀವ, ಖಿನ್ನತೆಯಲ್ಲಿದ್ದೀವ, ಆಮೇಲೆ ನಮ್ಮ ಸಮಸ್ಯೆಯ ಗಂಭೀರತೆಯನ್ನು ಅವರು ಪರಿಗಣಿಸ್ತಾರೆ. ಹೇಗೆಲ್ಲ ಅಂದರೆ ಅವರು ಹಾವಭಾವಗಳನ್ನು ನೋಡ್ತಾರೆ. ಮೆಂಟಲ್ ಸ್ಟೇಟಸ್ ಎಕ್ಸಾಮಿನೇಷನ್ ಅಂದರೆ ಆ ವ್ಯಕ್ತಿಯ ಹಾವಭಾವಗಳನ್ನು ನೋಡೋದು. ಆಮೇಲೆ ಆ ಸಮಸ್ಯೆಯ ಗಂಭೀರತೆ ಅಂದರೆ ಇಂಟೆನ್ಸಿಟಿ ಎಷ್ಟಿದೆ, ಸಮಸ್ಯೆ ಲೈಟಾಗಿದೆಯೋ, ಏನು ಜಾಸ್ತಿ ಇದೆಯೋ, ಏನು ತುಂಬ ಜಾಸ್ತಿ ಇದೆಯೋ, ಇದರಿಂದ ಹೊರಗೆ ಬರೋದು, ಅದೆಲ್ಲ ಅವರು ಆ ವ್ಯಕ್ತಿಯನ್ನು ಸಮಾಲೋಚನೆ ಮಾಡಬೇಕಾದ್ರೆ ಆಪ್ತ ಸಮಾಲೋಚನೆ, ಇದೆಲ್ಲ ವಿಷಯಗಳನ್ನು ಆಪ್ತ ಸಮಾಲೋಚಕರು ಗಮನದಲ್ಲಿಟ್ಕೊಂಡಿರ್ತಾರೆ. ಆಮೇಲೆ ಆಪ್ತ ಸಮಾಲೋಚನೆ ಮಾಡುವಾಗ ಅವರು ಕೌನ್ಸಿಲರ್ಸು ನಿಮ್ಮನ್ನು ಯಾವುದೇ ಒಂದು ಕೆಟ್ಟ ಒಂದು ಅಭಿಪ್ರಾಯವನ್ನು ನಿಮ್ಮ ಮೇಲೆ ಬರೋ ಥರ ಮಾಡಲ್ಲ. ನೀವು ಹೀಗೆ ಮಾಡಿದ್ದೀರಾ, ನೀವು ಕೆಟ್ಟವರು, ಹೀಗೆ ಮಾಡಬಾರ್ದಾಗಿತ್ತು, ಈ ಥರ ಯಾವುದೇ ಒಂದು ಪ್ರೀ ಡಿಟರ್ಮೈನ್ಡ್ ಮೈಂಡ್ ಅವ್ರಿಗಿರಲ್ಲ. ನೀವು ಹೇಗಿರ್ತೀರೋ ಹಾಗೆ ನಿಮ್ಮನ್ನು ಸ್ವೀಕರಿಸ್ತಾರೆ.
ನೀವು ಏನೇ ಹೇಳಿದರೂ ಸಹ ಅದಕ್ಕೆ ಇದು ತಪ್ಪು ಇದು ಸರಿ ಅಂತಲ್ಲ. ನಿಮ್ಮ ಒಂದು ಸ್ಥಾನದಲ್ಲಿ ಏನೇನು ಇರಬೇಕು ಅದೆಲ್ಲ ಗೌರವ. ಆಮೇಲೆ ನೀವು ಹೇಳಿರುವಂತಹ ವಿಷಯವನ್ನು ಯಾರ ಹತ್ರನೂ ಅವರು ಡಿಸ್ಕ್ಲೋಸ್ ಮಾಡಲ್ಲ. ಅದ್ರ ಬಗ್ಗೆ ಭಯ ಬೇಡ. ಸೊ ಅವರು ಏನು ಮಾಡ್ತಾರೆ ಅಂದರೆ, ನೀವು ಯಾವುದೇ ಸ್ಥಿತಿಯಲ್ಲಿರಬಹುದು, ಅವರು ಕೇಳ್ತಾರೆ. ನಿಮ್ಮ ಸಮಸ್ಯೆಯನ್ನು ನಿಜವಾಗ್ಲೂ ನೀಟಾಗಿ ಕೇಳ್ತಾರೆ. ಕೇಳಿದ ಮೇಲೆ ಅವರು ಕೌನ್ಸಿಲಿಂಗ್ ಕೆಲವು ಮೆಥಡ್ಸ್ ಇರುತ್ತೆ, ಅದನ್ನೆಲ್ಲ ಅಳವಡಿಸಿ ನಿಮ್ಮ ಜೊತೆ ಆಪ್ತ ಸಮಾಲೋಚನೆ ಮಾಡ್ತಾರೆ. ಇದೆಲ್ಲ ವಿಷಯಗಳು ನಾನು ಯಾಕೆ ಹೇಳ್ತಿದ್ದೀನಿ ಅಂದರೆ, ತುಂಬ ಜನಗಳಿಗೆ ಆಪ್ತ ಸಮಾಲೋಚನೆ ಅಂದರೆ ಏನು ಅಂತಲೇ ನಿಜವಾಗ್ಲೂ ಗೊತ್ತಿಲ್ಲ. ಇಲ್ಲಿ ಏನು ಅಂದರೆ, ಇದೊಂದು ಟಾಕ್ ಥೆರಪಿ ಅಂತ ಹೇಳ್ತೀವಿ. ಹಲವಾರು ಚಿಕಿತ್ಸಾ ವಿಧಾನಗಳಿದೆ ನಮ್ಮ ಮನೋರೋಗಗಳಿಗೆ. ಅದರಲ್ಲಿ ಇದೊಂದು ಕೌನ್ಸಿಲಿಂಗ್ ಅನ್ನೋದು ಮಾತಿನ ಮೂಲಕ, ಆಪ್ತ ಸಮಾಲೋಚನೆಯ ಮೂಲಕ ನಿಮ್ಮ ಸಮಸ್ಯೆಯನ್ನು ಈ ಮಾತಿನ ಚಿಕಿತ್ಸೆಯಿಂದ ಕಡಿಮೆ ಮಾಡೋದು. ಇದನ್ನು ನಾವು ಥೆರಪಿ ಅಂತಲೇ ಹೇಳ್ತೀವಿ. ಕೌನ್ಸಿಲಿಂಗ್ ಅಂದರೆ ಆಪ್ತ ಸಮಾಲೋಚನೆ ಅಂತಲೇ. ಇದರಿಂದ ಹಲವಾರು ಸಮಸ್ಯೆಗಳಿಂದ ನಾವು ಬೇಗ ಪರಿಣಾಮಕಾರಿಯಾಗಿ ಹೊರಗೆ ಬರಬಹುದು. ಇದು ತುಂಬ ಜನಗಳಿಗೆ ಅನುಕೂಲಕರವಾದ ವಾತಾವರಣವನ್ನು ಸೃಷ್ಟಿ ಮಾಡಿದೆ. ಈಗಿನ ಸಂದರ್ಭದಲ್ಲಿ ಕೌನ್ಸಿಲಿಂಗ್ ತುಂಬ ಪ್ರಯೋಜನ ಇದೆ. ಸ್ಟೂಡೆಂಟ್ಸ್ ಕೌನ್ಸಿಲಿಂಗ್ ಇದೆ, ಕಪಲ್ ಕೌನ್ಸಿಲಿಂಗ್ ಇದೆ, ಕೆರಿಯರ್ ಕೌನ್ಸಿಲಿಂಗ್ ಅಂತ ಮಾಡ್ತೀವಿ. ಕೆರಿಯರ್ ಕೌನ್ಸಿಲಿಂಗ್ ಅಂದರೆ, ಇವಾಗ ಯಾವುದೇ ಒಂದು ವ್ಯಕ್ತಿ ಮುಗಿದೋಯ್ತು, ನಾನು ಯಾವ ಫೀಲ್ಡಲ್ಲಿ ಹೋಗಬೇಕು ಕೆಲಸ ಮಾಡೋಕ್ಕೆ ಗೊತ್ತಾಗ್ತಿಲ್ಲ, ತುಂಬ ಗೊಂದಲ ಇದೆ, 2-3 ಫೀಲ್ಡ್ ಅಂದರೆ 2-3 ಕಡೆ ನಾನು ಕೆಲಸ ಮಾಡೋಕ್ಕಿಷ್ಟ, ಬಟ್ ಯಾವುದು ಹೋಗಬೇಕು ಅಂತಲೂ ಗೊತ್ತಾಗ್ತಾ ಇಲ್ಲ, ಏನು ಮಾಡಬೇಕು ಅಂದರೆ ಆವಾಗ ಕೆರಿಯರ್ ಕೌನ್ಸಿಲಿಂಗ್ ಹೋದರೆ ನಿಮಗೆ ಅವರು ಹಲವಾರು, ಅಂದರೆ ನಿಮಗೆ ಯಾವುದು ಹೋದರೆ ನಿಮ್ಮ ಒಂದು ವ್ಯಕ್ತಿತ್ವಕ್ಕೆ ಕರೆಕ್ಟ್ ಆಗುತ್ತೆ, ನಿಮ್ಮ ಒಂದು ಅಂದರೆ ಹವ್ಯಾಸಗಳಿಗೆ ಕರೆಕ್ಟ್ ಆಗುತ್ತೆ. ಆಮೇಲೆ ಇಷ್ಟಪಟ್ಟು ಸಹ ಕೆಲಸ ಮಾಡಬೇಕಾಗತ್ತೆ. ನೀವು ಸುಮ್ಮನೆ ಹಣ ಬರುತ್ತೆ ನನಗೆ ಇಷ್ಟ ಅಂತ ಹೋದರೆ ಕೆಲವು ವರ್ಷಗಳಾದಮೇಲೆ ಆ ಕೆಲಸ ನಿಮ್ಗೆ ಇಷ್ಟ ಇರದೇ ಇರ್ಬೋದು. ಹೀಗೆ ಎಲ್ಲ ಅನಾಲಿಸಿಸ್ ಮಾಡಿ ಯಾವುದು ಸರಿ ಯಾವುದು ತಪ್ಪು ಅಂತ ನಿಮ್ಮ ಮುಂದೆ ಇಡ್ತಾರೆ. ಅದನ್ನು ನೀವು ಆರಿಸ್ಕೊಳ್ಳೋದು ನಿಮಗೆ ಬಿಟ್ಟಿರೋದು. ಅವರು ನೀವು ಇದನ್ನೇ ಮಾಡಿ ಅಂತ ನಿಜವಾಗ್ಲೂ ಹೇಳಲ್ಲ. ಇದೆಲ್ಲ ನಿಮಗೆ ಒಂದು ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ ಇಷ್ಟು ದಾರಿಗಳಿದೆ, ನೀವು ಯಾವುದನ್ನು ಆರಿಸ್ಕೊತೀರಾ, ಯಾವುದು ಆರಿಸ್ಕೊಂಡ್ರೆ ಸರಿ, ಎಷ್ಟು ಪರಿಣಾಮಕಾರಿಯಾಗಿ ಹೊರಗೆ ಬರ್ಬೋದು, ಆರಾಮಾಗಿರ್ಬೋದು, ಇದೆಲ್ಲ ವಿಷಯವನ್ನು ಅವರು ಎಲ್ಲ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೇಳ್ತಾರೆ. ಸೊ ಕೌನ್ಸಿಲಿಂಗ್ ಅನ್ನೋದು ಈಗಿನ ಕಾಲದಲ್ಲಿ ನಿಜವಾಗ್ಲೂ ವರದಾನನೇ. ಆಪ್ತ ಸಮಾಲೋಚನೆ ನಿಜವಾಗ್ಲೂ ವರದಾನ ಅಂತ ನಾವು ಕರ್ಕೋಬೋದು. ಯಾಕೆ ಅಂದರೆ, ಇವಾಗ ನಮ್ಗೆ ತಿಳಿದೇ ಎಷ್ಟೋ ಸಾರಿ ನಾವು ಕೆಲವು ವಿಷಯಗಳನ್ನು ಎಲ್ಲರಿಗೂ ಹೇಳ್ಕೊಳಕ್ಕಾಗಲ್ಲ. ಮಕ್ಕಳಂತೂ ಇವಾಗ ಯಾರ ಹತ್ರ ಹೇಳ್ಕೊಳ್ತಾ ಇಲ್ಲ, ತಂದೆ ತಾಯಿಗಳ ಹತ್ರನೂ ಹೇಳ್ಕೊಳ್ತಾ ಇಲ್ಲ. ನಿಮಗೆ ಗೊತ್ತಾಗ್ಬಿಡುತ್ತೆ ಆವಾಗಲೇ ಯಾರಿಗೋ ತೊಂದರೆ ಇದೆ ಅಂದರೆ ಅವರ ನಡವಳಿಕೆಯಲ್ಲೇ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ನಿಮಗೆ ಆದರೆ ಅವ್ರನ್ನ ಕೌನ್ಸಿಲಿಂಗ್ ಕರ್ಕೊಂಡು ಹೋಗಿ. ಇಲ್ಲ ನಾವು ನಗರ ಪ್ರದೇಶದಲ್ಲಿ ಇಲ್ಲ ಅಂದ್ರೂ ಸಹ ಈಗ ಹಲವಾರು ಸರ್ಕಾರಿ ಆಸ್ಪತ್ರೆಗಳಲ್ಲಿ, ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲಿ ಕೌನ್ಸಿಲರ್ಸ್ ಇರ್ತಾರೆ. ಪ್ಲೀಸ್ ಅವ್ರ ಹತ್ರನಾದರೂ ಕರ್ಕೊಂಡೋಗಿ. ಇಲ್ಲ ನೀವು ಮಾತಾಡಬೇಕು ಅಂದರೆ ಅವ್ರ ಹತ್ರ ಮಾತಾಡ್ಬೋದು. ಕೌನ್ಸಿಲರ್ಸ್ ಹತ್ರ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲೇ ಸಹ ಇರ್ತಾರೆ. ಆಮೇಲೆ ಇದರಿಂದ ನಮಗೆ ಒಂದು ಏನು ಕೆಟ್ಟ ಹೆಸರು ಬರುತ್ತೆ ಕೌನ್ಸಿಲಿಂಗ್ ಹೋದರೆ ಅಂತ ಒಂದು ತಪ್ಪು ಕಲ್ಪನೆ ಜನರಲ್ಲಿದೆ. ಅದನ್ನು ತೆಗೆದುಹಾಕ್ಬಿಡಿ. ಕೌನ್ಸಿಲಿಂಗ್ ನಿಮಗೆ ನಿಜವಾಗ್ಲೂ ಉಪಯೋಗ ಆಗುತ್ತೆ. ಈ ಎಲ್ಲ ವಿಷಯಗಳನ್ನು ನಾನು ಯಾಕೆ ಹೇಳಿದೆ ಇವತ್ತು ಅಂದರೆ, ಕೌನ್ಸಿಲಿಂಗ್ ನನಗಿಷ್ಟವಾದ ವಿಷಯ. ಆಮೇಲೆ ಜನಗಳಿಗೆ ನಿಜವಾಗ್ಲೂ ಈಗ ಬಹಳ ಮುಖ್ಯವಾಗಿ ಬೇಕೇ ಬೇಕು. ಎಲ್ಲರೂ ಯಾವುದೇ ಒಂದು ಸಮಸ್ಯೆನ ನಿಭಾಯಿಸೋಕ್ಕೆ ಹಲವರಲ್ಲಿ ಹಲವಾರು ವಿಧಗಳಿರುತ್ತೆ. ಕೆಲವ್ರಿಗೆ ನಿಭಾಯಿಸೋಕ್ಕೆ ಆಗಲ್ಲ. ಇಟ್ಸ್ ಓಕೆ. ಅದು ಒಂದು ಮಾನವನ ಸಹಜ ಗುಣ. ಅದು ಎಲ್ಲರಿಗೂ ಒಂದೇ ಥರ ಕೆಪ್ಯಾಸಿಟಿ ಇರಬೇಕು, ಸಾಮರ್ಥ್ಯ ಇರಬೇಕು ಅಂದರೆ ಅದು ನಿಜವಾಗ್ಲೂ ತಪ್ಪಾಗುತ್ತೆ. ಎಲ್ಲ ವ್ಯಕ್ತಿಗಳು ಅವರದೇ ಆದ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡಿರ್ತಾರೆ. ಕೆಲವರು ಸದೃಢರಿರ್ತಾರೆ, ಕೆಲವರು ಸ್ವಲ್ಪ ಸೂಕ್ಷ್ಮವಾಗಿರ್ತಾರೆ. ಹೀಗೆಲ್ಲ ಇದ್ದಾಗ ಏನಾಗುತ್ತೆ ಅಂದರೆ ಕೆಲವರ ಸಹಾಯ ನಿಜವಾಗ್ಲೂ ಬೇಕಾಗುತ್ತೆ. ಆಗ ಯಾವುದೇ ಹಿಂಜರಿಕೆ ಬೇಡ. ನಮ್ಮ ಸಮಸ್ಯೆಗಳನ್ನು ನಾವೇ ಬಗೆಹರಿಸ್ಕೋಬೇಕು. ಅದಕ್ಕೆ ಏನು ಮಾಡಬೇಕು ಅಂದರೆ ನಾವೇ ಒಂದು ಹೆಜ್ಜೆ ಇಡಬೇಕಾಗತ್ತೆ ಮುಂದೆ. ಕೌನ್ಸಿಲಿಂಗ್ ಹೋದರೆ ನಿಮಗೆ ತುಂಬ ಉಪಯೋಗ ಆಗಬಹುದು. ಆಮೇಲೆ ಆಗುತ್ತೆ. ಯಾಕೆ ಅಂದರೆ ಅವರು ವೃತ್ತಿಪರವಾಗಿ ಅದರಲ್ಲಿ ನೈಪುಣ್ಯತೆಯನ್ನು ಹೊಂದಿರ್ತಾರೆ. ಅವರು ಒಂದೇ ಸರಿ ಕೌನ್ಸಿಲಿಂಗ್ ಮಾಡಬೇಕು ಅಂದರೆ ಅವರು ಒಂದೇ ಸರಿ ಮಾಡಲ್ಲ.
ಅವ್ರಿಗೆ ಹಲವಾರು ಹೇಗೆ ನಮ್ಮ ವ್ಯಕ್ತಿತ್ವದ ಒಂದು ವಿಕಾಸ ಹೇಗೆ, ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ನಮ್ಮ ಮೆದುಳು ಹೆಂಗೆ ಕೆಲಸ ಮಾಡುತ್ತೆ, ಮನುಷ್ಯನ ಜೀವನ ಶೈಲಿ ಏನು, ಅದರಿಂದ ಪ್ರಭಾವಗಳು ಯಾವ್ಯಾವ ಬೀರುತ್ತೆ, ಹೀಗೆ ಹಲವಾರು ವಿಷಯಗಳನ್ನು ವೈಜ್ಞಾನಿಕವಾಗಿ ಅವರು ಅಧ್ಯಯನ ಮಾಡಿರ್ತಾರೆ. ಅದು 1, 2, 3 ವರ್ಷದಲ್ಲಿ ಅಲ್ಲ, ಹೀಗೆ ತುಂಬ ಎಲ್ಲ ಕೆಲಸಗಳನ್ನು ಮಾಡಿರ್ತಾರೆ ಅವರು. ಹಾಗೆ ಕೌನ್ಸಿಲಿಂಗ್ ತುಂಬ ಉಪಯುಕ್ತ ಎಲ್ಲರಿಗೂ ಅಂತ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ತುಂಬ ಜನ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರಾ, ಆಮೇಲೆ ಹಾರೈಸಿದ್ದೀರಾ, ಅವ್ರಿಗೆಲ್ಲ ನನ್ನ ಧನ್ಯವಾದಗಳು. ಇದು ಮೊದಲನೇ ಸರಿ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಆಮೇಲೆ ಯಾರಿಗಾದರೂ ಬೇಕಂದರೆ ಶೇರ್ ಮಾಡಿ. ಮತ್ತೆ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ಮ ಮುಂದೆ ಇರ್ತೀನಿ ಅಂತ ಹೇಳ್ತಾ ನಮಸ್ಕಾರ.